ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ವ್ಲಾಗ್ಸ್. ಇವತ್ತು ತುಳಸಿ ಹಬ್ಬ ಅಂದರೆ ಮಹಾವಿಷ್ಣು ತುಳಸಿಗೆ ಮದುವೆ ಮಾಡಿಸೋ ಹಬ್ಬ. ಎಲ್ಲರ ಮನೇಲೂ ವಿಧವಾಗಿ ಮಾಡ್ತಾರೆ ಈ ಹಬ್ಬನ. ಕೆಲವ್ರ ಮನೇಲಿ ಚಪ್ರ ಹಾಕಿ ಗ್ರ್ಯಾಂಡಾಗಿ ಮಾಡ್ತಾರೆ, ಇನ್ನು ಕೆಲವ್ರ ಮನೇಲಿ ಸೀರೆ ಶಲ್ಯ ಉಡಿಸಿ ಮಾಡ್ತಾರೆ, ಇನ್ನು ಕೆಲವ್ರ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿ ಮುಗಿಸ್ತಾರೆ. ನಾನು ಫಸ್ಟ್ ಟೈಮ್ ತುಳಸಿ ಹಬ್ಬ ಮಾಡ್ತಾಯಿದ್ದೀನಿ. ಸೊ ಸಿಂಪಲಾಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ನಾನು ಹಿಂದಿನ ದಿವಸನೇ ಹೊಸ ತುಳಸಿ ಪಾಟ್ ತೊಗೊಂಬಂದಿದ್ದೆ ಹಬ್ಬಕ್ಕೋಸ್ಕರ ಅಂತಲೇ. ಸೊ ತುಳಸಿ ಇಡೋ ಜಾಗನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಮಾರನೇ ದಿವಸ ನಾನು ಮತ್ತೆ ಅದನ್ನೆಲ್ಲ ಕ್ಲೀನಾಗಿ ನೀಟ್ ಮಾಡಿಕೊಂಡು ಹೊಸದಾಗಿ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆಗೋಸ್ಕರ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ತುಳಸಿ ಜೊತೆ ನೆಲ್ಲಿಕಾಯಿ ಗಿಡ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಈ ತುಳಸಿ ಹಬ್ಬ ಮಾಡೋದ್ರಿಂದ ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆನೂ ಇದೆ. ತಾಳಿ ಕಟ್ಟೋಕ್ಕೆ ಕೆಲವರು ಕರಿಮಣಿ ಯೂಸ್ ಮಾಡ್ತಾರೆ, ಕೆಲವರು ಅರ್ಶಿನದ ಕೊಂಬಲ್ಲೇ ತಾಳಿ ಕಟ್ತಾರೆ. ಸೊ ನಾನು ಅರ್ಶಿನದ ಕೊಂಬಲ್ಲಿ ತಾಳಿ ಕಟ್ಟೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಹತ್ತಿ ದಾರ ತೊಗೊಂಡು ಅದನ್ನು 9 ಎಳೆ ಮಾಡಿಕೊಂಡು ಅದಕ್ಕೆ ಫುಲ್ಲು ಕಂಪ್ಲೀಟಾಗಿ ಅರಿಶಿನ ಹಚ್ಕೋಬೇಕು. ಆಮೇಲೆ ಕೊಂಬು ತೊಗೊಂಡು ಅದಕ್ಕೂ ಸ್ವಲ್ಪ ಅರಿಶಿನ ಹಚ್ಕೋಬೇಕು. ಆಮೇಲೆ ಕೊಂಬಿಗೆ 3 ಸುತ್ತನ್ನ ಸುತ್ತಬೇಕು ಅರಿಶಿನದ ದಾರನ. ಆಮೇಲೆ 1 ಗಂಟೆ ಹಾಕ್ಬೇಕಷ್ಟೆ. 1 ಗಂಟೆ ಹಾಕಿದ್ಮೇಲೆ ಮತ್ತೆ ಆಮೇಲೆ 9 ಗಂಟೆ ಹಾಕಬೇಕು. ಒಂದು ಕಡೆ 4 ಗಂಟೆ ಹಾಕಬೇಕು, ಇನ್ನೊಂದು ಕಡೆ 5 ಗಂಟೆ ಹಾಕಬೇಕು. ಇದೇ ಥರನೇ ದೇವರಿಗೆ ತಾಳಿನ ರೆಡಿ ಮಾಡಬೇಕು ನಾವು. ನೋಡಿ ಇವಾಗ ಕರೆಕ್ಟಾಗಿ 9 ಗಂಟೆ ಕಟ್ಟಿದ್ದೀನಿ. ಒಂದು ಕಡೆ 4 ಬಂದಿದೆ, ಇನ್ನೊಂದು ಕಡೆ 5 ಬಂದಿದೆ. ಇದೇ ಥರನೇ ಮಾಡ್ಕೋಬೇಕಾಗತ್ತೆ. ಇನ್ನು ನೈವೇದ್ಯ ಅಂತ ಬಂದರೆ ನಾನು ಸಿಹಿ ಅವಲಕ್ಕಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ 10 ನಿಮಿಷ ಹಿಂದೆ ನೆನೆಸ್ಕೊಂಡ್ರೆ ಸಾಕು ಅವಲಕ್ಕಿನ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಕುಟ್ಕೊಂಡು ಹಾಕ್ಕೋತಿದ್ದೀನಿ. ಆಮೇಲೆ ಅದಕ್ಕೆ ಕಟ್ ಮಾಡಿರೋ 2 ಏಲಕ್ಕಿ ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಸಾಕು, ನಮಗೆ ನೈವೇದ್ಯ ರೆಡಿ ಆಗಿಬಿಡುತ್ತೆ ಬೇಗನೆ. ತಾಳಿ ಕಟ್ಟೋಕ್ಕೆ ಅರಿಶಿನದ ಕೊಂಬು ರೆಡಿ ಆಯಿತು, ನೈವೇದ್ಯಕ್ಕೆ ಪ್ರಸಾದನೂ ರೆಡಿ ಆಯಿತು. ಸೊ ಈಗ ನಾನು ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ದೀಪ ಹಚ್ಕೊಂಡು. ಇವಾಗ ನಾನು ದೇವ್ರಿಗೆ ತಾಳಿ ಕಟ್ತಾ ಇದ್ದೀನಿ. 3 ಗಂಟೆ ಹಾಕ್ಬಿಟ್ಟು ತಾಳಿ ಕಟ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ ಅಂತ. ತಾಳಿ ಕಟ್ಟಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಪೂಜೆ ಆದಮೇಲೆ ಲಾಸ್ಟಲ್ಲಿ ನೆಲ್ಲಿಕಾಯಿ ಮಹಾಮಂಗಳಾರತಿ ಮಾಡಬೇಕಾಗುತ್ತೆ ದೇವ್ರಿಗೆ. ಇದೇ ಇಂಪಾರ್ಟೆಂಟು, ಇದೇ ತುಂಬ ಶ್ರೇಷ್ಠ. ಇದನ್ನು ಮಾಡಿದ್ರೇ ದೇವರಿಗೆ ಪೂಜೆ ಸಲ್ಲೋದು. ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ.
ತುಳಸಿ ಹಬ್ಬ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಶಾಸ್ತ್ರೋಕ್ತವಾಗಿ ತುಳಸಿ ಹಬ್ಬನ ಮುಗಿಸಿದ್ದೀನಿ. ಸೊ ಬೆಳಗ್ಗೆ ಟಿಫನ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಆ್ಯಕ್ಚುಲಿ. ಇವಾಗ ಒಂದೇ ಸಲ ಅಡುಗೆ ಮಾಡ್ತಿದ್ದೀನಿ. ಸೀಮೆ ಬದನೆಕಾಯಿ ಇತ್ತು, ಸೊ ಸೀಮೆ ಬದನೆಕಾಯಿ ಕೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸಂಜೆ ನನ್ನ ಫ್ರೆಂಡ್ ರಿಸೆಪ್ಷನ್ ಇದೆ, ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮನೆ ಹತ್ರ ಇರೋದ್ರಿಂದ ಸೊ ಹೋಗ್ಲೇಬೇಕಾಗತ್ತೆ. ಅಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕೆ ಇನ್ನೂ ಎಲ್ಲ ರೆಡಿ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ತುಂಬ ಕೆಲಸ ಇದೆ ಇವತ್ತು. ಸೊ ಪಟಾಪಟ್ನಂತ ಬೇಗ ಮಾಡಿದ್ರೆ ಎಲ್ಲ ಬೇಗ ಕೆಲಸಗಳಾಗುತ್ತೆ. ಸದ್ಯಕ್ಕೆ ನಾನಿವಾಗ ಸೀಮೆ ಬದನೆಕಾಯಿ ಕೂಟನ್ನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೀಮೆ ಬದನೆಕಾಯಿ ಕೂಟ್ ಮಾಡೋಕ್ಕೆ ಇವಾಗ ನಾನು ತೋರಿಸ್ತಿರೋ ಚಿಕ್ಕ ಗ್ಲಾಸಲ್ಲಿ 3/4 ಭಾಗ ಹೆಸರು ಬೇಳೆ ತೊಗೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದಕ್ಕೆ 1/4 ಭಾಗ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು 2 ವಿಜಿಲ್ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಕಟ್ ಮಾಡಿರೋ ಸೀಮೆ ಬದನೆಕಾಯಿನ ಹಾಕೋಬೇಕು. ಬಲ್ತಿರೋ ಸೀಮೆ ಬದನೆಕಾಯಿ ತೊಗೋಬೇಡಿ, ಎಳೆ ತೊಗೊಳ್ಳಿ, ಅದು ನಿಮಗೆ 5 ನಿಮಿಷದಲ್ಲೇ ಆಗೋಗುತ್ತೆ. ನೋಡಿ ಇವಾಗ ಅದು 1/4 ಭಾಗ ಆಲ್ರೆಡಿ ಆಗಿದೆ. ಇವಾಗ ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ಅದನ್ನ ಕುದಿಯೋಕ್ಕೆ ಬಿಡಬೇಕು. ಅದು ಕುದಿಯೋಷ್ಟರಲ್ಲಿ ಖಾರ ರುಬ್ಕೊಳ್ಳೋಣ. ರುಬ್ಬಕ್ಕೆ ಸ್ವಲ್ಪ ತೆಂಗಿನಕಾಯಿ ಸಾಕು, ಯಾಕಂದರೆ ಕೂಟು ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ಸೀಮೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ರುಬ್ಬಿರೋ ಖಾರ ಹಾಕೋಬೇಕು. ಖಾರ ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕು. ಖಾರ ಬೆಂದ ಮೇಲೆ ವಿಜಿಲ್ ಮಾಡಿಸಿರೋ ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಇವಾಗ. ಹೆಸರು ಬೇಳೆ ಹಾಕಿದ್ಮೇಲೆ ಒಂದು 3 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು, ಸೀಮೆ ಬದನೆಕಾಯಿ ಕೂಟು ರೆಡಿ ಆಗುತ್ತೆ. ಈ ರೆಸಿಪಿ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಇನ್ನು ಮಧ್ಯಾಹ್ನ ಊಟ ಮಾಡಿ ನಾನು ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತೆ ಮುಸ್ಸಂಜೆ ತುಳಸಿಗೆ ಪೂಜೆ ಮಾಡಿ ನಾನು ನನ್ನ ಮಗಳು ರೆಡಿಯಾಗಿ ನನ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೊರಟ್ವಿ. ಬಟ್ ಏನಪ್ಪ ಅಂದರೆ ಎಲ್ಲ ಫ್ರೆಂಡ್ಸು ಬಂದಿರಲಿಲ್ಲ, ಸ್ವಲ್ಪ ಜನ ಮಾತ್ರ ಹೋಗಿದ್ವಿ. ಗಾಸಿಪ್ಪು ಚಿಟ್ಚಾಟ್ ಮಾಡಿ ಸುಮಾರು ವರ್ಷಗಳೇ ಆಗಿತ್ತು, ಯಾಕಂದರೆ ನಾವು ರೀಸೆಂಟಾಗಿ ಮೀಟೇ ಆಗಿರಲಿಲ್ಲ. ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ.